ವರುಣನ ಅಬ್ಬರಕ್ಕೆ ಕಿತ್ತು ಬಂದ ಗುಡಿಸಲುಗಳು, ಅಲೆಮಾರಿಗಳ ಬದುಕಿಯ ತಂತ್ರ, ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರು ಯುವಕರ ಮೇಲೆ ಹಲ್ಲೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಹಾವೇರಿ ಜಿಲ್ಲೆಯಲ್ಲೂ ಮಳೆಗಾಳಿ ಅಬ್ಬರ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದೆ. ಗುಡಿಸಲುಗಳ ಒಳಗೂ ನೀರು ನುಗ್ಗಿದೆ. ಹಾವೇರಿ ಹೊರವಲಯದಲ್ಲಿನ ಅಲೆಮಾರಿಗಳು ಇಂಥ ಸ್ಥಿತಿಯಲ್ಲಿ ಬದುಕ್ತಿದ್ದಾರೆ. ಆಶ್ರಯಕ್ಕಾಗಿ ಜಿಲ್ಲಾಡಳಿತಕ್ಕೆ ಮೊರೆ ಇಟ್ಟಿದ್ದಾರೆ. ಬಿಸಿಲಿನ ಪ್ರಖರತೆಗೆ ದಾವಣಗೆರೆ ಜನ ಬಳಲಿದ್ರು. ಆದ್ರೆ ಸಂಜೆ ಅರ್ಧ ಗಂಟೆ ಕಾಲ ಸುರಿದ ಮಳೆಯಿಂದಾಗಿ ನಗರವೇನೋ ಕೂಲ್ಕೂಲಾಯಿತು. ಆದ್ರೆ ವಾಹನ ಸವಾರರು ಪರದಾಡುವಂತಾಯ್ತು. ಬೇಸಿಗೆಯ ಬಿಸಿಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿತ್ತು. ಆದ್ರೆ ನಿನ್ನೆ ಸುರಿದ ಮಳೆಗೆ ಜನ ಖುಷಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಈಗ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ರಿಚ್ಮಂಡ್ ಟೌನ್ನ ರೀನಸ್ ಸ್ಟ್ರೀಟ್ನ ರಸ್ತೆಯಲ್ಲಿ 3 ಅಡಿಗಳಷ್ಟು ನೀರು ನಿಂತಿದ್ದು ಹಲವು ಬೈಕ್ಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿದ್ವು. ಇನ್ನು ಇದೇ ವೇಳೆ ಝೊಮ್ಯಾಟೊ ರೈಡರ್ ಒಬ್ಬ ನೀರು ತುಂಬಿದ್ದ ರಸ್ತೆಯಲ್ಲಿ ಗುಂಡಿ ಕಾಣದೆ ಬಿದ್ದು ಬಿಟ್ಟಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. ಅತ್ತ ವಿಲ್ಸನ್ ಗಾರ್ಡನ್ನ ಬಿಟಿಎಸ್ ರಸ್ತೆಯಲ್ಲೂ ನೀರು ನಿಂತು ಸವಾರರು ಪರದಾಡಿದ್ದಾರೆ. ರಸ್ತೆ ಮೇಲೆ 2-3 ಅಡಿ ನೀರು ನಿಂತಿದ್ದು ಆಟೋ ಕೂಡ ಸಂಚರಿಸಲು ಪರದಾಡಿತು. ಕಂಠಪೂರ್ತಿ ಕುಡಿದು ಕಾನ್ಸ್ಟೇಬಲ್ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಕೈಮರ ಬಳಿ ಮುಂಭಾಗದ ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳೀಯರ ಜೊತೆ ಗಲಾಟೆ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಮಂಜುನಾಥ್ಗೆ ಸ್ಥಳೀಯರೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮದ್ಯ ಸೇವಿಸಿದ್ದೇನೆ, ಕೆಲಸಕ್ಕೆ ಹೋಗಬೇಕು ಬಿಡಿ ಅಂತ ಕಾನ್ಸ್ಟೇಬಲ್ ಹೇಳಿದ್ದ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕೊಪ್ಪ ಪೊಲೀಸ್ ಸ್ಟೇಷನ್ನ ಕಾನ್ಸ್ಟೇಬಲ್ ಮಂಜುನಾಥ್ನನ್ನ ಅಮಾನತು ಮಾಡಲಾಗಿದೆ. ಅರ್ಜೆಂಟ್ ಡ್ಯೂಟಿ ಹೋಗ್ಬೇಕು. ಈ ತರ ಡ್ರಿಂಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಮಾತಾಡ್ತೀರಾ ನೀವು? ಅಲ್ಲ ಸರ್, ಸಾಮಾನ್ಯ ಜನ ಚೆನ್ನೈನಲ್ಲಿ ರಸ್ತೆಯಲ್ಲಿ ಚಲಾಯಿಸ್ತಾ ಇದ್ದಾಗಲೇ ಏಕಾಏಕಿ ಕುಸಿದ ರಸ್ತೆ. ದಕ್ಷಿಣ ಕೊರಿಯಾದಲ್ಲಿ ಧಗಧಗಿಸಿದ ಫ್ಯಾಕ್ಟರಿ. ಮಳೆಯ ಮಧ್ಯೆಯೂ ಭಾರತದಲ್ಲಿ ಹೆಚ್ಚಿದ ತಾಪಮಾನ. ಚಂಡಮಾರುತಕ್ಕೆ ಅಮೆರಿಕದ ಕೆಂಟಕಿ ತತ್ತರ. ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆರಾಯ ಅಬ್ಬರಿಸಿದ್ರೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತಾಪಮಾನ ಭಾರಿ ಏರಿಕೆಯಾಗಿದೆ. ಉತ್ತರ ಪ್ರದೇಶ, ರಾಜಸ್ಥಾನ್ ಸೇರಿದಂತೆ ಹಲವೆಡೆ ಬಿಸಿಲು ಹೆಚ್ಚಾಗಿದೆ. ಜನರು ಮನೆಯಿಂದ ಹೊರಗೆ ಬರೋಕೆ ಹಿಂದೇಟು ಹಾಕುವಂತಾಗಿದೆ. ಅದರಲ್ಲೂ ಉತ್ತರ ಪ್ರದೇಶದ ಪ್ರವಾಸಿ ತಾಣವಾದ ವಾರಣಾಸಿಯಲ್ಲಿ ತಾಪಮಾನ 45 ಡಿಗ್ರಿಗೆ ಏರಿದೆ. ಇನ್ನು ಪಂಜಾಬ್ನಲ್ಲೂ ತಾಪಮಾನ ಹೆಚ್ಚಾಗಿದ್ದು ಜನರು ಸಂಕಷ್ಟ ಅನುಭವಿಸುವಂತಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಹಿತಿಯನ್ನ ಇಡೀ ದೇಶಕ್ಕೆ ತಿಳಿಸುವ ಮೂಲಕ ಕರ್ನಲ್ ಸೋಫಿಯಾ ಕುರೇಶಿ ಮನೆ ಮಾತಾಗಿದ್ರು. ಇದೀಗ ಸೋಫಿಯಾ ಕುರೇಶಿಯ ಸಹೋದರಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ಎಲ್ಲರ ಗಮನ ಸೆಳೆದಿದೆ. ಗುಜರಾತ್ನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಸಾಯ್ನಾ ಕುರೇಶಿ ಕಾರ್ಗಿಲ್ ಹೀರೋ ವಿಕ್ರಮ್ ಬಾಟ್ರಾ ಹೇಳಿಕೆಯನ್ನ ಸ್ಮರಿಸಿ ಜೈ ಹಿಂದ್ ಅಂತ ಹೇಳಿದ್ದಾರೆ.